ನಾನು ಈ ಕಾಲೇಜಿಗೆ ಜಾಯ್ನ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಫೈನಲಿ KCET ರಿಸಲ್ಟ್ಸ್ ಬಂತು. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬ್ಯಾಂಕ್ ಹೋಗಿ ಫೀಸ್ ಕಟ್ಟಿ ಕಾಲೇಜ್ ಕಡೆ ಹೊರಟ್ವಿ. ಕಾಲೇಜ್ ಹೋಗೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಎಲ್ಲರೂ ಕಾಲೇಜ್ ಮುಗಿಸ್ಕೊಂಡು ಬರ್ತಿದ್ರು. ಅದಕ್ಕೆ ಟೈಮ್ ಆಗೋಯ್ತು ಅಂತ ಬೇಗ ಹೋಗಿ ಆನ್ಲೈನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಅವ್ರು ಕೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿ ಜೋಡಿಸಿ ಕೊಟ್ವಿ. ಫ್ಯಾಕಲ್ಟೀಸ್ ಅಂತೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಫೈನಲಿ ನನ್ನ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಕಾಲೇಜ್ಗೆ ಹೋಗಿ ನಮ್ಮ ಕ್ಲಾಸ್ ರೂಮ್ ಯಾವುದು ಅಂತ ನೋಡ್ದಲ್ಲೇ ಬರೋಕ್ಕಾಗುತ್ತಾ? ಅದಕ್ಕೆ ಕ್ಲಾಸ್ ರೂಮ್ ನೋಡ್ಕೊಂಬರೋಣ ಅಂತ ಬಂದ್ವಿ. ಇಲ್ಲಿ ಬಂದರೆ ಲಾಕ್ ಹಾಕ್ಬಿಟ್ಟಿದ್ರು. ಆಮೇಲೆ ಅಲ್ಲಿಂದ ನಮ್ಮ ಕ್ಲಾಸ್ ಕಾಣಿಸ್ತಿತ್ತು ಅಂತ ನಮ್ಮ ಕ್ಲಾಸು ಟಾಪ್ ವ್ಯೂ ಎಲ್ಲ ನೋಡ್ಕೊಂಡು ಕೆಳಗೆ ಬರೋಣ ಅಂತ ಬಂದರೆ ಇಲ್ಲಿ ಲಿಫ್ಟ್ ಎಷ್ಟು ಹೊತ್ತಿದ್ರು ಬರ್ತಾನೆ ಇರಲಿಲ್ಲ. ಆಮೇಲೆ ಹಂಗೆ ಸ್ಟೇರ್ಸ್ ಇಳ್ಕೊಂಬರ್ಬೇಕಾದ್ರೆ ಅದೇ ಚುಂಚನಗಿರಿ ಬೆಟ್ಟ ಕಾಣಿಸ್ತು. ಅಲ್ಲಿಂದನೇ ನಮಸ್ಕಾರ ಹಾಕೊಂಡು ಕೆಳಗೆ ಬಂದಿದ್ದ ತಕ್ಷಣ ಲಿಫ್ಟ್ ಬಂದೇ ಬಿಡೋದ. ಲಿಫ್ಟ್ ಹತ್ಕೊಂಡು ಕೆಳಗಡೆ ಬಂದ್ವಿ. ಕಾಲೇಜ್ಗೆ ಹೋಗಿ ಫೋಟೋಸ್ ತಗೊಂಡು ಬರೋಕ್ಕಾಗುತ್ತಾ? ಹಾಗೆ ಫೋಟೋಸ್ ತಗೊಂಡು ಮೆಡಿಕಲ್ ಕ್ಯಾಂಪಸಲ್ಲಿ ಕ್ಯಾಂಟೀನ್ಗೆ ಹೋಗಿ ಬಿಸಿ ಸಮೋಸ ಇತ್ತು ಅಂತ ತಿನ್ಕೊಂಡ್ಬಂದ್ವಿ. ಇದೇ ನೋಡಿ ಮೆಡಿಕಲ್ ಹಾಸ್ಪಿಟಲ್ ಮತ್ತು ಕಾಲೇಜ್. ನೀವು ಇದೇ ಯೂನಿವರ್ಸಿಟಿಲಿ ಏನಾದರೂ ಓದಿದರೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ ಎಷ್ಟು ಜನ BGS ಕಾಲೇಜಲ್ಲಿ ಓದಿರೋರು ನನ್ನ ವೀಡಿಯೋನ ನೋಡಿದ್ದಾರೆ ಅಂತ. ಎಲ್ಲ ಮುಗಿಸ್ಕೊಂಡು ವಾಪಸ್ ಬೇರೆ ಕಡೆ ಬಂದ್ವಿ. ನಾವೆಲ್ಲ ಅಡ್ಮಿಷನ್ ಆಗೋಕೆ ಮೇನ್ ರೀಸನ್ ಅಂದ್ರೆ KA. ತುಂಬಾ ಶ್ರಮಪಟ್ಟು ಎಲ್ರಿಗೂ ಅನುಕೂಲ ಆಗೋ ಹಾಗೆ, ಜೊತೆಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಪ್ರತಿ ಹಂತದಲ್ಲೂ ಸಂಪೂರ್ಣ ಮಾಹಿತಿ ನೀಡಿ ಯಾವ ವಿದ್ಯಾರ್ಥಿಗೂ ಮೋಸ ಆಗಬಾರ್ದು ಅಂತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. KA ಅವರಿಗೆ, ಎಸ್ಪೆಷಲಿ ಪ್ರಸನ್ನ ಸರ್ ಹಾಗೂ ಸಿಬ್ಬಂದಿ ಅವರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಶ್ರಮಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಇಡೀ ರಾಷ್ಟ್ರದಲ್ಲೇ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಷ್ಟು ಶ್ರಮಪಟ್ಟು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸಿರೋದು ಅಂತಂದ್ರೆ ನಮ್ಮ ಕರ್ನಾಟಕದ KA ಪ್ರಾಧಿಕಾರನೇ ಇರ್ಬೋದು ಅಂತ ಅನ್ಕೋತೀನಿ. KA ಅವರೇನಾದ್ರೂ ಈ ಪ್ರಕ್ರಿಯೆಗಳನ್ನ ಮಾಡಿಸಿರ್ಲಿಲ್ಲ ಅಂತಂದ್ರೆ ಫೈನಾನ್ಷಿಯಲಿ ತುಂಬಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರ್ತಿತ್ತು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಾನು ಲಿಶಾ ಬಿ ಗುಪ್ತಾ, ದಿ ರಾಯಲ್ ಏಂಜಲ್.